ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 19 ಮತ್ತು 20ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ ನೋಡ್ರಿ, ರಾಷ್ಟ್ರೀಯ ಭದ್ರತಾ ಪಡೆ ದಟ್ ಈಸ್ NSGಯ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ನಳಿನ್ ಪ್ರಭಾತ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ ಅಂದ್ರೆ NSG ಮುಖ್ಯಸ್ಥರಾಗಿ ನಳಿನ್ ಪ್ರಭಾತ್ ನೇಮಕ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ದೇಶದ ಭದ್ರತಾ ನಿಗ್ರಹ ಸಂಸ್ಥೆ ರಾಷ್ಟ್ರೀಯ ಭದ್ರತಾ ಪಡೆ ದಟ್ ಈಸ್ NSG ಅಂತ ಹೇಳ್ತೀವಿ. ಇದರ ಒಂದು ಮುಖ್ಯಸ್ಥರಾಗಿ ಹಿರಿಯ IPS ಅಧಿಕಾರಿಯಾಗಿರ್ತಕ್ಕಂಥ ನಳಿನ್ ಪ್ರಭಾತ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಆಗುತ್ತೆ, ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳುವ ಸಂಭವನೀಯತೆ ಜಾಸ್ತಿ ಇರುತ್ತೆ. ಅವರ ಅಧಿಕಾರಾವಧಿ 2028 ಆಗಸ್ಟ್ 31ರವರೆಗೆ ಇರಲಿದೆ. ಅಂದ್ರೆ ಈ ಹುದ್ದೆಯಲ್ಲಿ ಮುಂದುವರಿತಾರೆ ಅವರು. ಗುಪ್ತಚರ ದಳದ ವಿಶೇಷ ನಿರ್ದೇಶಕಿಯಾಗಿ ಹಿರಿಯ IPS ಅಧಿಕಾರಿ ಸ್ವಪ್ನ ತಿವಾರಿ ಅವರನ್ನು ನೇಮಕ ಮಾಡಲಾಗಿದೆ. ಇದನ್ನು ಕೂಡ ಫ್ಯಾಕ್ಟ್ಸು ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಕೇವಲ ಇಷ್ಟೇ ಓದಿದ್ರೆ ಸಾಲದು. ನಾವು NSG ಬಗ್ಗೆ ಓದಿಲ್ಲ ಅಂದ್ರೆ ನ್ಯೂಸು ಅಪರಿಣಾಮವಾಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಿ, ದಟ್ ಈಸ್ NSG ಅಂತ ಹೇಳ್ತೀವಿ. NSG ಅನ್ನ ಸಾಮಾನ್ಯವಾಗಿ ಬ್ಲ್ಯಾಕ್ ಕಾರ್ಡ್ಸ್ ಅಂತಾನೂ ಕೂಡ ಕರಿತೀವಿ, ಕ್ಯಾಡ್ಸ್ ಅಂತ. ಇದು ಗೃಹ ವ್ಯವಹಾರಗಳ ಸಚಿವಾಲಯದಡಿಯಲ್ಲಿ ಭಾರತ ಒಂದು ಭಯೋತ್ಪಾದನಾ ನಿಗ್ರಹ ಘಟಕವಾಗಿದೆ. ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸಂದ್ರೆ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರ ಪ್ರಮುಖ ಉದ್ದೇಶ ಏನಂದ್ರೆ ಭಾರತದ ಒಂದು ಭಯೋತ್ಪಾದನಾ ನಿಗ್ರಹ ಘಟಕವಾಗಿರ್ತಕ್ಕಂಥದ್ದು. ಭಯೋತ್ಪಾದನೆ ವಿರುದ್ಧವಾಗಿ ಹೋರಾಡುತ್ತೆ. ಇದನ್ನು ಭಯೋತ್ಪಾದಕ ಚಟುವಟಿಕೆಗಳನ್ನು ಎದುರಿಸಲು ಮತ್ತು ಆಂತರಿಕ ಅಡಚಣೆಗಳಿಂದ ರಾಜ್ಯಗಳನ್ನು ರಕ್ಷಿಸಲು ಆಪರೇಷನ್ ಬ್ಲೂ ಸ್ಟಾರ್ ನಂತರ ದಟ್ ಈಸ್ 1984ರ ನಂತರ ಅಕ್ಟೋಬರ್ 16ರಂದು ಇದನ್ನು ಸ್ಥಾಪನೆ ಮಾಡಲಾಯಿತು. ಅಥವಾ ಯಾವ ಆಪರೇಷನ್ ನಂತರ ಸ್ಥಾಪನೆ ಮಾಡಲಾಯಿತು, ಇದರ ಪ್ರಮುಖ ಉದ್ದೇಶವೇನು, ಯಾವ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಆಮೇಲೆ ಇದರ ಒಂದು ವಿಶೇಷತೆ ಏನು. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಆಕ್ಟ್ 1986 ಅಡಿಯಲ್ಲಿ ಭಾರತ ಸಂಸತ್ತಿನಲ್ಲಿ ಔಪಚಾರಿಕಗೊಳಿಸಲಾಯಿತು. ಅಂದ್ರೆ ಅವಾಗ ಏನಾಯ್ತಂದ್ರೆ ಆಕ್ಟ್ ಆಗಿ ಇದನ್ನ ಪರಿವರ್ತಿಸಲಾಯಿತು. ಆಕ್ಟ್ ಮೂಲಕ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಅಂದ್ರೆ ಇಟ್ ಒನ್ ಆಫ್ ದಿ ಸ್ಟ್ಯಾಟ್ಯೂಟರಿ ಬಾಡಿ. ಇದೊಂದು ಭಾರತದ 7 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದೆ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ನಾವೇನ್ ಹೇಳ್ತೀವಿ. 7 ಏನಿದಾವೆ. ಆ 7ರಲ್ಲಿ ಕೂಡ ಒಂದು ಯಾವ್ದಂದ್ರೆ NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಇವೆಲ್ಲ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದೆ ಅಂದ್ರೆ ಭಾರತದ ಮೊದಲ ಕೃತಕ ಉಪಗ್ರಹದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆರ್ಯಭಟ್ಟ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಕೂಡ ಪ್ರಶ್ನೆ ಸುಮಾರು ಬಾರಿ ನಿಮ್ ಪ್ರೀವಿಯಸ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ರೋಹಿಣಿ ಮೇಲೆ ಪ್ರಶ್ನೆ ಕೇಳಿದರೆ, ಆರ್ಯಭಟ್ಟ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ, ಎಜುಸ್ಯಾಟ್ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ. ಗೊತ್ತಿರಲಿ, ಭಾರತ ಮೊಟ್ಟ ಮೊದಲ ಕೃತಕ ಉಪಗ್ರಹದ ಹೆಸರೇನಂತ ಕೇಳಿದಕ್ರ ಆರ್ಯಭಟ್ಟ ಅಂತ ಹೇಳಬೇಕು. 1975 ಏಪ್ರಿಲ್ 19ರಂದು ಇಸ್ರೋ ಸಂಸ್ಥೆಯ ಸ್ವದೇಶಿ ನಿರ್ಮಿತ ಉಪಗ್ರಹವಾಗಿರ್ತಕ್ಕಂಥ ಆರ್ಯಭಟ್ಟವನ್ನ ರಷ್ಯಾದ ಉಡಾವಣಾ ವಾಹಕ ಕಾಸ್ಮೋಸ್ 3M ಮೂಲಕ ರಷ್ಯಾದ ಒಂದು ಕುಸ್ತನಿಯಾರ್ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಿತು. ಆದ್ದರಿಂದ ಏಪ್ರಿಲ್ 19 ಆರ್ಯಭಟ್ಟ ಉಪಗ್ರಹದ ಉಡಾವಣೆ ದಿನ ಮಾಡಿದ ಒಂದು ದಿನವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಇದನ್ನು ಬರೆದಿಡಬೇಕಾಗಿರ್ತಕ್ಕಂಥದ್ದು. ಒಂದು ಹಿಸ್ಟ್ರಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಡೇ ದಟ್ ಈಸ್ ಏಪ್ರಿಲ್ 19. ಏಪ್ರಿಲ್ 19ರಲ್ಲಿ ಏನಾಯ್ತು ಅಂದ್ರೆ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ. ಆ ಕೃತಕ ಉಪಗ್ರಹವನ್ನ ಎಲ್ಲಿ ಅಂದ್ರೆ ರಷ್ಯಾದ ಕುಸ್ತನಿಯಾರ್ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು. ಅವಾಗ ಉಡಾವಣೆ ಮಾಡಕ್ಕೆ ಒಂದು ಉಡಾವಣಾ ವಾಹಕ ಬೇಕಲ್ವಾ. ಕಾಸ್ಮೋಸ್ 3M ಅಂತಕ್ಕಂಥ ಉಡಾವಣಾ ವಾಹಕದ ಮೂಲಕ ಇದನ್ನ ಉಡಾವಣೆ ಮಾಡಲಾಗಿತ್ತು. ರಷ್ಯಾದ ಒಂದು ಉಡಾವಣಾ ಕೇಂದ್ರದಿಂದ ರಷ್ಯಾದ ಉಡಾವಣಾ ವಾಹಕದಿಂದ ಉಡಾವಣೆ ಮಾಡಲಾಗಿತ್ತು. ಅಂದ್ರೆ ಭಾರತೀಯರಿಂದಲೇ ನಿರ್ಮಾಣ ಮಾಡಿ ಭಾರತೀಯರಿಂದಲೇ ಉಡಾವಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉಪಗ್ರಹ ಅಂದ್ರ ರೋಹಿಣಿ ಅಂತ ಹೇಳಬೇಕು. ಬಿಕಾಸ್ ಅವಾಗ ನಾವೇನ್ ಮಾಡಿದ್ವಿ, ನಮ್ದೇ ಆಗಿರ್ತಕ್ಕಂಥ ಒಂದು ಉಡಾವಣಾ ವಾಹಕವನ್ನ ಬೆಳೆಸಿದ್ವಿ. ನಮ್ದೇ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಿದ್ದು ರೋಹಿಣಿ. ಇನ್ನು ಭಾರತ ಮೊದಲ ಕೃತಕ ಉಪಗ್ರಹ ಯಾವುದಂದ್ರೆ ಆರ್ಯಭಟ್ಟ ಅಂತ ಹೇಳಬೇಕು. ಇದು ವಿದೇಶಿ ಒಂದು ಉಡಾವಣಾ ವಾಹಕದ ಸಹಾಯದಿಂದ, ವಿದೇಶಿ ಉಡಾವಣಾ ಕೇಂದ್ರದ ಸಹಾಯದಿಂದ ಉಡಾವಣೆ ಮಾಡಿರ್ತಕ್ಕಂಥದ್ದು. ಭಾರತ ಮೊದಲ ಸ್ವದೇಶಿ ನಿರ್ಮಿತ ಉಪಗ್ರಹ ಆರ್ಯಭಟ್ಟವನ್ನ ಏಪ್ರಿಲ್ 19ರಂದು ಉಡಾವಣೆ ಮಾಡಿದ ದಿನವಾಗಿದೆ. ವಾಹನವನ್ನ ನಮ್ಮಲ್ಲೇ ನಾವೇ ತಯಾರು ಮಾಡಿದ್ವಿ. ಬಟ್ ಉಡಾವಣಾ ಕೇಂದ್ರ ಬೇರೆ, ಉಡಾವಣಾ ವಾಹಕ ಬೇರೆ. ಆಯ್ತಾ. ಇನ್ನು ಇಸ್ರೋದ ಪ್ರಮುಖ ಉಡಾವಣೆಗಳ ಬಗ್ಗೆ ಮಾತಾಡ್ತಾ ಬಂದಾಗ ಮೊದಲ ರಾಕೆಟ್ ಪರೀಕ್ಷೆ ಅಪಾಚಿ. ನೋಡ್ರಿ, ನಿಕ್ಕಿ ಅಪಾಚ್, ಇದು ಇಂಪಾರ್ಟೆಂಟ್. ಇದನ್ನು ಕೂಡ ಪ್ರಶ್ನೆನೇ ಕೇಳಿದ್ದಾರೆ.
ಅಮೆರಿಕದ ಸೌಂಡಿಂಗ್ ರಾಕೆಟ್ ನಿಕಿ ಅಪಾಚಿ ಭಾರತದಲ್ಲಿ 1963 ನವೆಂಬರ್ 21ರಂದು ಕೇರಳದ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಭಾರತ ಮೊದಲ ರಾಕೆಟ್ ಪರೀಕ್ಷೆ ಮಾಡಿದ್ದು ಯಾವುದು ಅಂದ್ರೆ ನಿಕ್ಕಿ ಅಪಾಚಿ ಅಂತಕ್ಕಂಥದ್ದು. ಅಮೆರಿಕದ ಸೌಂಡಿಂಗ್ ರಾಕೆಟ್ ನಿಕ್ಕಿ ಅಪಾಚಿ ಭಾರತದಲ್ಲಿ 1963 ನವೆಂಬರ್ 21ರಂದು ಕೇರಳದ ಪ್ರಸ್ತುತ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಇದು. ಇನ್ನು ಭಾರತ ಮೊದಲ ಕೃತಕ ಉಪಗ್ರಹ ಯಾವುದಂದ್ರೆ ಆರ್ಯಭಟ ಅಂತ ಹೇಳಬೇಕು. ಮಾನವ ನಿರ್ಮಿತ ಮೊದಲ ಉಪಗ್ರಹ ಯಾವುದಂದ್ರೆ ಸ್ಪುಟ್ನಿಕ್ ಅಂತ ಹೇಳಬೇಕು. ಅರ್ಥ, ಮಾನವ ನಿರ್ಮಿತ ಮೊದಲ ಉಪಗ್ರಹ ಸ್ಪುಟ್ನಿಕ್ ವನ್ನು. ಭಾರತ ಮೊದಲ ಕೃತಕ ಉಪಗ್ರಹ ಯಾವುದಂದ್ರೆ ಆರ್ಯಭಟ. ಭಾರತ ಇಸ್ರೋ ನಿರ್ಮಿತ ಉಪಗ್ರಹ ಉಡಾವಣಾ ವಾಹಕ SLV ಬಳಸಿ ರೋಹಿಣಿ ಎಂಬ ಸ್ವದೇಶಿ ನಿರ್ಮಿತ ಉಪಗ್ರಹವನ್ನು ಉಡಾವಣೆ ಮಾಡಲಾಯಿತು. ಈಗಾಗಲೇ ನಿಮಗೆ ಹೇಳಿದೆ, ನೀವು ನಮ್ಮದೇ ಆಗಿರ್ತಕ್ಕಂಥ ಉಡಾವಣೆ ಅಂದ್ರೆ ಉಡಾವಣಾ ವಾಹಕವನ್ನು ಬಳಸಿ ನಮ್ಮದೇ ಉಡಾವಣಾ ಕೇಂದ್ರದಿಂದ ನಮ್ಮದೇ ರಾಕೆಟ್ ನಮ್ಮದೇ ಉಪಗ್ರಹವನ್ನು ಉಡಾವಣೆ ಮಾಡಿದ್ದು ಯಾವುದಾದ್ರೆ ರೋಹಿಣಿ. ಅರ್ಥ ಆಯ್ತಾ. ಶಿಕ್ಷಣಕ್ಕಾಗಿ ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಯಾವುದಂದ್ರೆ ಎಜುಸ್ಯಾಟ್ ಅಂತ ಹೇಳ್ತೀವಿ. GSAT-3 ಅಂತಾನೂ ಕೂಡ ಕರಿತೀವಿ. ಇದು 2004ರಲ್ಲಿ ಇದನ್ನ ಉಡಾವಣೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟು. ಶಿಕ್ಷಣಕ್ಕಾಗಿ ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಯಾವುದಂತಾನೂ ಕೂಡ ಕೇಳಿದರೆ, ಭಾರತದ ವಾಹಕವನ್ನು ಬಳಸಿ ಭಾರತ ಕೇಂದ್ರದಿಂದನೇ ಉಡಾವಣೆ ಮಾಡಿದ ಮೊದಲ ಒಂದು ಉಪಗ್ರಹ ಯಾವುದಂತಾನೂ ಕೂಡ ಕೇಳಿದರೆ, ಭಾರತ ಮೊದಲ ಕೃತಕ ಉಪಗ್ರಹ ಯಾವುದಂತಾನೂ ಕೂಡ ಕೇಳಿದರೆ, ಆಮೇಲೆ ಮಾನವ ನಿರ್ಮಿತ ಮೊದಲ ಉಪಗ್ರಹ ಯಾವುದಂತಾನೂ ಕೂಡ ಕೇಳಿದರೆ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ವಿ ಹ್ಯಾವ್ ಟು ಬಿ ರಿಮೆಂಬರ್. ಇನ್ನು ಇಸ್ರೋದ ಬಗ್ಗೆ ಸುಮಾರು ಬಾರಿ ನಾನು ಡಿಸ್ಕಷನ್ ಮಾಡಿದ್ವಿ. ಬಟ್ ನೀವು ಇನ್ನೊಂದು ಬಾರಿ ಡಿಸ್ಕಷನ್ ಮಾಡೋಣ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ದಟ್ ಇಸ್ ಇಸ್ರೋದ ಒಂದು ವಿಸ್ತೃತ ರೂಪ. ಸ್ಥಾಪನೆ ಆಗಿದ್ದು 1969ರಲ್ಲಿ. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಸಂಸ್ಥಾಪಕರು ವಿಕ್ರಮ್ ಸಾರಾಭಾಯಿ. ಇಸ್ರೋದ ಸಂಸ್ಥೆ ಒಂದು ವಿಕ್ರಮ್ ಸಾರಾಭಾಯಿ ಅವರ ಕನಸಿನ ಒಂದು ಕೂಸಾಗಿತ್ತು. ಇದನ್ನು ಕೂಡ PC ಎಕ್ಸಾಮ್ ಅಲ್ಲಿ ಕೇಳಿದರೆ. ಅರ್ಥ, ವಿಕ್ರಮ್ ಸಾರಾಭಾಯಿ ಅವರ ಕನಸಿನ ಕೂಸು ಯಾವುದಂದ್ರೆ ಇಸ್ರೋ ಅಂತ ಹೇಳ್ತೀವಿ. ಇದು ಯಾವ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ? ಕೇಂದ್ರ ಬಾಹ್ಯಾಕಾಶ ಇಲಾಖೆ ಒಂದು ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಡೈರೆಕ್ಟ್ PM ಅಂಡರ್ದಲ್ಲಿ ಇರುತ್ತೆ. ಆಯ್ತಾ, ಇಲಾಖೆ ಗೊತ್ತಿರಬೇಕು, ಯಾರ ಅಂಡರ್ದಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಆಮೇಲೆ ಕೇಂದ್ರ ಕಚೇರಿ ಗೊತ್ತಿರಬೇಕು, ಸ್ಥಾಪನೆ ಗೊತ್ತಿರಬೇಕು, ಮೊದಲು ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಯಾರು ಅಂತಾನೂ ಗೊತ್ತಿರಬೇಕು. ರಾಕೆಟ್ ಪರೀಕ್ಷಾ ಕೇಂದ್ರ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ತಿರುವನಂತಪುರದಲ್ಲಿದೆ. ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಇಸ್ರೋದವರು ಉಪಗ್ರಹ ಉಡಾವಣಾ ಆರಂಭಿಸುತ್ತಿರುವ ಮತ್ತೊಂದು ಕೇಂದ್ರ ಎಲ್ಲಿದೆ? ತಮಿಳುನಾಡಿನ ತುತ್ತೂರುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂ. ಅರ್ಥ ಗೊತ್ತಿರಬೇಕು. ರಾಕೆಟ್ ಅನ್ನ ಪರೀಕ್ಷೆ ಮಾಡೋದಲ್ಲಿ, ಉಪಗ್ರಹವನ್ನ ಉಡಾವಣೆ ಮಾಡೋದಲ್ಲಿ, ಆಮೇಲೆ ಇತ್ತೀಚೆಗೆ ಹೊಸದಾಗಿ ಎಲ್ಲಿ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ, ಉಪಗ್ರಹ ಉಡಾವಣಾ ಕೇಂದ್ರ ಇಂಡಿಗೆ ಹೊಸದು ಯಾವುದಂದ್ರೆ ತಮಿಳುನಾಡಿನ ತುತ್ತೂರುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂ. ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫಾರ್ ಅವರ್ ಎಕ್ಸಾಮಿನೇಷನ್. ಎಸ್, ನೆಕ್ಸ್ಟ್ ನೋಡಿ ಯಾರು ನಮ್ಮ ಒಂದು ಮ್ಯಾಗಝಿನ್ಸ್ ಗಳನ್ನ ನೀವು ತಗೊಂಡಿಲ್ಲ, ಯಾರು ಕಂಟಿನ್ಯೂಸ್ ಕ್ಲಾಸ್ ಅನ್ನ ಕೇಳಕ್ ಆಯ್ತಾ ಇಲ್ಲ, ಇದೇ ತರನಾಗಿರ್ತಕ್ಕಂಥ ಕ್ವಾಲಿಟಿ, ಇದಕ್ಕಿಂತಲೂ ಹೆಚ್ಚಿನದಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಆಮೇಲೆ MCQs ಗಳು ನಿಮಗೆ ಕೊಡಲಾಗುತ್ತೆ ಹೆಚ್ಚಿನದಾಗಿ. 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಮಾರ್ಚ್ 2024ವರೆಗೆ ನಿಮಗೆ ಸಿಗುತ್ತೆ. ಅದು 600 ಆಗುತ್ತೆ. 2022 ಜಾನ್ ಟು ಮಾರ್ಚ್ 2024ವರೆಗೆ ಬೇಕಂದ್ರೆ 1100 ಆಗುತ್ತೆ. ಡಿಸ್ಕೌಂಟ್ ಆಗಿ 1000 ಅಲ್ಲಿ ಸಿಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನ PDF ಫಾರ್ಮ್ಯಾಟ್ ಅಥವಾ ನಿಮಗೆ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ ತಗೊಂಡು ಅದನ್ನ ಆರಾಮಾಗಿ ಓದ್ಕೋಬಹುದು. ಅರ್ಥ ಆಯ್ತಾ. ನಿಮಗೆ ನಮ್ಮ ನೋಟ್ಸ್ಗಳು ಬಹಳ ಯೂಸ್ಫುಲ್ ಇದಾವೆ ಮತ್ತು ವ್ಯಾಲ್ಯೂಬಲ್ ಇದಾವೆ. ಕಂಟಿನ್ಯೂಸ್ ಕ್ಲಾಸ್ಗಳನ್ನು ನೀವು ಮಾಡ್ತಾ ಇದೀವಿ. ನಾವು ಯಾವುದೇ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ಮಿಸ್ ಮಾಡೋದೇ ಇಲ್ಲ. ನಿಮ್ಮ ಎಕ್ಸಾಮ್ ಅಲ್ಲಿ 80 to 90% ಎಫಿಷಿಯನ್ಸಿ ಕೊಡ್ತೀವಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಪ್ರೂಫ್ ಸಮೇತ ಕೂಡ ತೋರಿಸಿದೀವಿ ನಾವು. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿ ನೀಡುವ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೆದರ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಈ ತರ ಪ್ರಶ್ನೆಗಳು ನೀವೆಲ್ಲ KE ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಿರ್ತಾರೆ. ಅರ್ಥ ಆಯ್ತಾ. ನೆದರ್ಲ್ಯಾಂಡ್ಸ್ ಮೂಲದ ವರ್ಲ್ಡ್ ಪ್ರೆಸ್ ಫೋಟೋ ಫೌಂಡೇಶನ್ ಕೊಡಮಾಡುವ 2024 ಸಾಲಿನ ಪ್ರತಿಷ್ಠಿತ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿಗೆ ಫೋಟೋಗ್ರಾಫರ್ ಮೊಹಮ್ಮದ್ ಸಲೀಂ ಅವರು ಆಯ್ಕೆಗೊಂಡಿದ್ದಾರೆ. ಬಹಳ ಇಂಪಾರ್ಟೆಂಟ್. ಯಾರು? ಮೊಹಮ್ಮದ್ ಸಲೀಂ ಅಂತಕ್ಕಂಥವ್ರು. ಗಾಜಾ ಪಟ್ಟಿಯಲ್ಲಿ 5 ವರ್ಷದ ಮಗುವಿನ ಮೃತದೇಹವನ್ನು ಪ್ಯಾಲೆಸ್ತೇನಿಯನ್ ಮಹಿಳೆಯೊಬ್ಬರು ತಬ್ಬಿ ಹಿಡಿದಿರುವ ಚಿತ್ರಕ್ಕಾಗಿ 2024ನೇ ಸಾಲಿನ ಪ್ರತಿಷ್ಠಿತ ಪುರಸ್ಕಾರಕ್ಕೆ ಮೊಹಮ್ಮದ್ ಸಲೀಂ ಅವರು ಆಯ್ಕೆಯಾಗಿದ್ದಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ಇದ್ರ ಹೆಸರು ಗೊತ್ತಿರಬೇಕು. ಯಾವ ಒಂದು ಪ್ರತಿಷ್ಠಿತ ಅಥವಾ ಯಾವ ಪ್ರಶಸ್ತಿ ಅಂದ್ರೆ ಯಾವುದಂದ್ರೆ ಅದು ಪ್ರತಿಷ್ಠಿತ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಅಥವಾ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿ. ಇದು ಕೂಡ ಮಾಡೋದು ಯಾವ ದೇಶ? ನೆದರ್ಲ್ಯಾಂಡ್ಸ್ ಕೂಡ ಮಾಡುತ್ತೆ. ಸೊ ಈ ಒಂದು ನೆದರ್ಲ್ಯಾಂಡ್ಸ್ ಕೂಡ ಮಾಡೋ ಪ್ರಶಸ್ತಿಗೆ ಮೊಹಮ್ಮದ್ ಸಲೀಂ ಅವರು ಆಯ್ಕೆಯಾಗಿದ್ದಾರೆ.
ಇವರು ಒಂದು ಮಾಡಿರ್ತಕ್ಕಂಥ ಪ್ರಮುಖ ಕೆಲಸ ಅಂದ್ರೆ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಪ್ಯಾಲೆಸ್ಟೀನ್ ಇಲ್ಲಿ ಅಂದ್ರೆ ಆ ಯುದ್ಧದ ಸಂದರ್ಭದಲ್ಲಿ ಅರ್ಥಾತ್ ಯುದ್ಧ ನಡೆದು ತಮಗೆ ಗೊತ್ತಿದೆ ಗಾಜಾ ಪಟ್ಟಿಯಲ್ಲಿ ಯಾವ ತರ ಒಂದು ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಮಧ್ಯೆ ನಡೆದಿತ್ತು. ಸೊ ಆ ಸಂದರ್ಭದಲ್ಲಿ 5 ವರ್ಷದ ಮಗುವಿನ ಒಂದು ಮೃತದೇಹವನ್ನ ಪ್ಯಾಲೆಸ್ಟೈನ್ ಮಹಿಳೆಯೊಬ್ಬರು ತಬ್ಬಿ ಹಿಡಿದಿರುವ ಚಿತ್ರಕ್ಕಾಗಿ ಆಯ್ತಾ ಯಾವ ತರ ಹಿಡಿದುಕೊಂಡಿದ್ರು ಅಂತಕ್ಕಂಥದ್ದು ಅದ ಒಂದು ಚಿತ್ರಕ್ಕಾಗಿ 2024ನೇ ಸಾಲಿನ ಒಂದು ಪ್ರತಿಷ್ಠಿತ ವರ್ಲ್ಡ್ ಫ್ರೆಶ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಪ್ಯಾಲೆಸ್ತೀನಿಯನ್ ಪ್ರದೇಶದ ಮೇಲೆ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಯಲ್ಲಿ ಮೃತಪಟ್ಟವರಿಗಾಗಿ ಅವರ ಕುಟುಂಬದವರು ಆಸ್ಪತ್ರೆ ಶವಾಗಾರದಲ್ಲಿ ಹುಡುಕುತ್ತಿರುವ ಸಂದರ್ಭ 36 ವರ್ಷದ ಇನಾಜ್ ಅಬು ಮಾಮರ್ ಎಂಬ ಪ್ಯಾಲೆಸ್ತೀನ್ ಮಹಿಳೆ ಬಟ್ಟೆಯಲ್ಲಿ ಸುತ್ತುತ್ತಿರುವ ತನ್ನ ಸೋದರನ ಪುತ್ರಿಯ ಮೃತದೇಹವನ್ನು ಕೈಗಳಲ್ಲಿ ಹಿಡಿದುಕೊಂಡು ದುಃಖಿಸುತ್ತಿರುವ ಫೋಟೋ ಇದಾಗಿದೆ. ಅರ್ಥ ಆಯ್ತಾ? ಆ ಸಂದರ್ಭದಲ್ಲಿ ಸ್ಥಿತಿ ಯಾವ ತರ ಇತ್ತು ನೋಡಿ. ಅರ್ಥ ಶವಗಳನ್ನು ಹುಡುಕ್ತಾ ಇದ್ರು ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಿತಿ ಅಲ್ಲಿ ಒಬ್ಬ ಮಹಿಳೆ ಯಾವ ತರ ಆ ಮಗುವಿನ ಸೋದರನ ಪುತ್ರಿ ಮೃತದೇಹವನ್ನು ಕೈಗಳಲ್ಲಿ ಹಿಡಿದುಕೊಂಡು ದುಃಖವನ್ನು ಹಸುತ್ತಿರುವ ಒಂದು ಸ್ಥಿತಿ ಇವೆಲ್ಲವನ್ನ ಚಿತ್ರೀಕರಣ ಮಾಡೋದ್ರಿಂದಾಗಿ ಅಲ್ಲಿ ಏನಂದ್ರೆ ಮಾನವೀಯತೆ ಹಾಳಾಗಿ ಹೋಗಿದೆ. ಇದಾಗೋದ್ರಿಂದ ಏನ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ಜಗತ್ತಿಗೆ ತೋರಿಸೋಗೋಸ್ಕರ ಮತ್ತು ಅವ್ರು ಮಾಡಿರ್ತಕ್ಕಂಥ ಇಂಥ ಒಂದು ಚಿತ್ರಕ್ಕಾಗಿ 2024ನೇ ಸಾಲಿನ ಫ್ರೆಶ್ ಫೋಟೋ ಏನ ಒಂದು ಪ್ರಶಸ್ತಿ ಅಂತಕ್ಕಂಥದ್ದು ದಟ್ ಇಸ್ ವರ್ಲ್ಡ್ ಫ್ರೆಶ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಯಾರಿಗೆ ಮೊಹಮ್ಮದ್ ಸಲೀಂ ಅಂತಕ್ಕಂಥವ್ರಿಗೆ. 2024ರ ಸಲೀಂ ಸಾಲಿನ ಪ್ರಶಸ್ತಿ ಘೋಷಿಸಿರುವ ವರ್ಲ್ಡ್ ಫ್ರೆಶ್ ಫೋಟೋ ಫೌಂಡೇಶನ್ ಯುದ್ಧವಲ್ಲದ ವರದಿ ಮಾಡುವಾಗ ಪತ್ರಕರ್ತರ ಹೆಸರಿರುವ ಒಂದು ಅಪಾಯವನ್ನು ಗುರುತಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆಯ್ತಾ? ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾರತೀಯ ನೌಕಾಪಡೆ ಮುಂದಿನ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಈ ನೆಕ್ಸ್ಟ್ ಇವರೇ ಆಯ್ಕೆ ಆಗ್ತಾರೆ. ಆಯ್ತಾ? ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದ್ರೆ ದಿನೇಶ್ ಕೆ ತ್ರಿಪಾಠಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಭಾರತೀಯ ನೌಕಾಪಡೆ ಮುಂದಿನ ಮುಖ್ಯಸ್ಥರಾಗಿ ವೈಸ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರನ್ನ ನೇಮಕ ಮಾಡಲಾಗಿದೆ. ಇವ್ರಿಗೆ ವೈಸ್ ಅಡ್ಮಿರಲ್ ಇದ್ದಾರೆ, ಈಗ ಮುಂದೆ ಏನಾಗ್ತಾರ ಅಡ್ಮಿರಲ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಯಾರೋ ದಿನೇಶ್ ತ್ರಿಪಾಠಿ ಅವರು. ಪ್ರಸ್ತುತ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ಸೇವೆಯಿಂದ ನಿವೃತ್ತರಾದ ನಂತರ ದಿನೇಶ್ ತ್ರಿಪಾಠಿ ಅವರನ್ನ ಏಪ್ರಿಲ್ 30ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅರ್ಥಾಯ್ತಾ? ಏಪ್ರಿಲ್ 30ಕ್ಕೆ ಇವರು ಅಧಿಕಾರವನ್ನ ವಹಿಸ್ಕೊಳ್ತಾರ. ಯಾರು? ದಿನೇಶ್ ತ್ರಿಪಾಠಿ ಅಂತಕ್ಕಂಥವ್ರು. ಇನ್ನು ಭಾರತೀಯ ನೌಕಾಪಡೆ ಮುಖ್ಯಸ್ಥರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೌಕಾಪಡೆ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ. ಇವರು 4 ಸ್ಟಾರ್ ಹೊಂದಿರುವ ಅಧಿಕಾರಿಯಾಗಿರ್ತಾರೆ. 4 ಸ್ಟಾರ್ ಅನ್ನು ಹೊಂದಿರ್ತಾರ. ಅಧಿಕಾರಾವಧಿ ಎಷ್ಟಂದ್ರೆ 3 ವರ್ಷ ಅಥವಾ 62 ವರ್ಷ. ವಿಚ್ ಎವರ್ ಇಸ್ ಅರ್ಲಿಯರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ನೌಕಾಪಡೆ ಮುಖ್ಯಸ್ಥರನ್ನು ನೇಮಕ ಮಾಡೋರು ಅಂದ್ರೆ ರಾಷ್ಟ್ರಪತಿಯವರು. ಇವರು ಮಹಾದಂಡ ನಾಯಕರಾಗಿರ್ತಾರ 3 ಪಡೆಗಳದು. ಇದನ್ನು ಕೂಡ ಗೊತ್ತಿರತಕ್ಕಂಥ ವಿಷಯ. ಭಾರತೀಯ ನೌಕಾಪಡೆ ಬಗ್ಗೆ ಮಾತಾಡ್ತಾ ಬಂದಾಗ 1830ರಲ್ಲಿ ಮೇ 1ರಂದು ರಾಯಲ್ ಇಂಡಿಯನ್ ನೌಕಾಪಡೆ ಪ್ರಾರಂಭವಾಗಿತ್ತು. ನಂತರ ಭಾರತ ನೌಕಾಪಡೆ ಪಿತಾಮಹ ಯಾರಿಗೆ ಕರಿತೀವಿ ಅಂದ್ರೆ ನಾವು ಛತ್ರಪತಿ ಶಿವಾಜಿ ಅವರನ್ನ ಕರಿತೀವಿ. ಅರ್ಥ ಆಯ್ತಾ? ಇದನ್ನು ಕೂಡ ಇಂಪಾರ್ಟೆಂಟ್ ನೋಡ್ರಿ. 1830ರಲ್ಲಿ ಮೇ 1 ರಾಯಲ್ ಇಂಡಿಯನ್ ನೌಕಾಪಡೆಯಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಭಾರತೀಯ ನೌಕಾಪಡೆ. ಭಾರತ ನೌಕಾಪಡೆ ಪಿತಾಮಹ ಯಾರಾದ್ರೆ ಛತ್ರಪತಿ ಶಿವಾಜಿ ಅಂತ ಹೇಳ್ಬೇಕು. ಏಷ್ಯಾದ ಅತಿ ದೊಡ್ಡ ಮತ್ತು ವಿಶ್ವದ 3ನೇ ಅತಿ ದೊಡ್ಡ ನೌಕಾ ಅಕಾಡೆಮಿ ಯಾವ್ದಾದ್ರೆ ಐಜಿ ಮಾಲಾ. ಆಯ್ತಾ? ಕೇರಳದಲ್ಲಿ ಭಾರತೀಯ ನೌಕಾಸೇನೆ ಮತ್ತು ಭಾರತೀಯ ಕರಾವಳಿ ಪಡೆ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತೆ. ಇಂಪಾರ್ಟೆಂಟ್ ಇದನ್ನು ಕೂಡ. ಆಯ್ತಾ? ಐಜಿ ಮಾಲಾನು ಕೂಡ ಇಂಪಾರ್ಟೆಂಟ್. ನೌಕಾಪಡೆ ಕಮಾಂಡ್ಗಳ ಬಗ್ಗೆ ಮಾತಾಡ್ತಾ ಬಂದಾಗ ಪಶ್ಚಿಮ ಕಮಾಂಡ್ ಮುಂಬೈಯಲ್ಲಿದೆ, ಪೂರ್ವ ಕಮಾಂಡ್ ವಿಶಾಖಪಟ್ಟಣಂದಲ್ಲಿದೆ, ಇನ್ನು ದಕ್ಷಿಣ ಕಮಾಂಡ್ ಎಲ್ಲಿದೆ ಅಂದ್ರೆ ಕೊಚ್ಚಿಯಲ್ಲಿ ಇದ್ದಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಭಾರತವು ಯಾವ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ರಫ್ತು ಮಾಡಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫಿಲಿಪೈನ್ಸ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ನೋಡಿ, ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಭಾರತ ಹಾಗೂ ಫಿಲಿಪೈನ್ಸ್ ನಡುವೆ ನಡೆದಿದ್ದ ಒಪ್ಪಂದದಂತೆ ಬ್ರಹ್ಮೋಸ್ ಸೂಪರ್ ಸಾನಿಕ್ ಅರ್ಥಾಯ್ತಾ ಇಟ್ ಇಸ್ ಒನ್ ಆಫ್ ದಿ ಸೂಪರ್ ಸಾನಿಕ್ ಮಿಸೈಲ್ ಕ್ರೂಸ್ ಮಿಸೈಲ್ ಫಿಲಿಪೈನ್ಸ್ಗೆ ರಫ್ತು ಮಾಡಿದೆ. ಇಲ್ಲಿ 2 ಅರ್ಥ ಗೊತ್ತಿರಬೇಕು. ಮಿಸೈಲ್ ಎರಡು ಇದಾವೆ ನಿಮ್ಗೆ ಗೊತ್ತಿರುವ ಹಾಗೆ, ಒಂದು ಬ್ಯಾಲಿಸ್ಟಿಕ್ ಮಿಸೈಲ್, ಇನ್ನೊಂದು ಕ್ರೂಸ್ ಮಿಸೈಲ್. ಸೊ ಬ್ರಹ್ಮೋಸ್ ಇಟ್ ಇಸ್ ಒನ್ ಆಫ್ ದಿ ಕ್ರೂಸ್ ಮಿಸೈಲ್. ಕ್ರೂಸ್ ಮಿಸೈಲ್ ಅಂತಕ್ಕಂಥದ್ದು ಗೊತ್ತಿರಬೇಕು ಮತ್ತು ಸೂಪರ್ ಸಾನಿಕ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಜನವರಿ 2022ರಲ್ಲಿ 2 ದೇಶಗಳು ಸುಮಾರು 3130 ಕೋಟಿ ರು ದಟ್ ಇಸ್ $374.96 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದವು. ಈ ಒಪ್ಪಂದದಲ್ಲಿ ಭಾರತ ಮತ್ತು ರಷ್ಯಾದ ಜಂಟಿ ಉದ್ಯಮದ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಹೈಸ್ಪೀಡ್ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ 3 ರಫ್ತು ಆವೃತ್ತಿಗಳೊಂದಿಗೆ ಕ್ಷಿಪಣಿಗಳನ್ನು ಪೂರೈಸುತ್ತಿದೆ. ಆಯ್ತಾ? ಇದು ಮಾಡಿಕೊಂಡಿದ್ದ ಒಪ್ಪಂದ ಯಾವ ದೇಶಗಳ ಮಧ್ಯೆ ಭಾರತ ಯಾವ ದೇಶದಿಂದ ತರಿಸ್ಕೊಂಡಿದೆ, ರಷ್ಯಾದಿಂದ ತರಿಸ್ಕೊಂಡಿದೆ. ಈಗ ಯಾವ ದೇಶಕ್ಕೆ ರಫ್ತು ಮಾಡ್ತಾ ಇದೆ, ಅದು ಫಿಲಿಪೈನ್ಸ್ ರಫ್ತು ಮಾಡ್ತಾ ಇದೆ. ಇಷ್ಟು ಮಾಹಿತಿ ಗೊತ್ತಿರಬೇಕು. ಇನ್ನ ಬ್ರಹ್ಮೋಸ್ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಇದು ಮಧ್ಯಮ ಶ್ರೇಣಿಯ ಒಂದು ರಾಮ್ಜೆಟ್ ಸೂಪರ್ ಸಾನಿಕ್ ಕ್ರೂಸ್
ಮಿಸೈಲ್, ಅರ್ಥ ಆಯ್ತಾ? ರಾಮ್ಜೆಟ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇವೆಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು ನಿಮಗೆ. ಎಕ್ಸಾಮಲ್ಲಿ ಯಾವುದಾದ್ರೆ KS ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರ. ಬ್ರಹ್ಮೋಸ್ ಬಗ್ಗೆ ಕೇಳ್ತಾರ. ಬ್ರಹ್ಮೋಸ್ ಹೆಸರು ಹೆಂಗೆ ಬಂದಿದೆ, ಯಾವ ದೇಶಗಳು ಇದನ್ನು ಜಂಟಿಯಾಗಿ ತಯಾರಿಸಿ ಮಾಡಿದೆ, ಭಾರತ ಯಾವ ದೇಶದಿಂದ ತಯಾರಿಸಿದೆ ಅಂದ್ರೆ ಯಾವ ದೇಶದಿಂದ ತರಿಸ್ಕೊಂಡಿದೆ, ಆಮೇಲೆ ಯಾವ ದೇಶಕ್ಕೆ ರಫ್ತು ಮಾಡಿದೆ ಇತ್ತೀಚೆಗೆ, ಆಮೇಲೆ ಯಾವ ವಿಧದ ಕ್ಷಿಪಣಿಯಾಗಿದೆ. ಈ ತರ ಪ್ರಶ್ನೆಗಳನ್ನೇ ನಿಮ್ಮ KS ಪ್ರಿಲಿಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಪರ್ 2ಗೆ ಹೆಲ್ಪ್ ಆಗುತ್ತೆ, ಅರ್ಥ ಆಯ್ತಾ? ಇದು ಭಾರತ ಮತ್ತು ರಷ್ಯಾದ ನಡುವಿನ ಜಂಟಿ ಉದ್ಯಮವಾಗಿದೆ. ಬ್ರಹ್ಮೋಸ್ ಎಂಬ ಹೆಸರು ಭಾರತದ ಒಂದು ಬ್ರಹ್ಮಪುತ್ರ ಮತ್ತು ರಷ್ಯಾದ ಒಂದು ಮೋಸ್ಕೋವಾ ಎರಡು ನದಿಗಳಿಂದ ಬಂದಿರತಕ್ಕಂಥ ಹೆಸರಿದು. 2.8 ಮ್ಯಾಕ್ ವೇಗದಲ್ಲಿ ಚಲಿಸುತ್ತದೆ. ಅಂದ್ರೆ 2.8 ಇಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಮ್ಯಾಕ್ ಅನ್ನೋದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವೇಗವನ್ನು, ಅರ್ಥ ಆಯ್ತಾ? ವೇಗವನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ನಾವು ಮ್ಯಾಕ್ ನಂಬರ್ ಅನ್ನ ಬಳಸ್ತೀವಿ. ಮೋರ್ ಪ್ರೊಬೆಬಲಿ ಆದರೆ ಶಬ್ದದ ವೇಗಕ್ಕೆ ಸಂಬಂಧಪಟ್ಟ ಹಾಗೆ ಕಂಪೇರ್ ಮಾಡಿದಾಗ ಮ್ಯಾಕ್ ನಂಬರ್ ಅಂತ ಯೂಸ್ ಮಾಡ್ತೀವಿ. ಸೊ ಮ್ಯಾಕ್ 1 ಇದ್ರೆ ನಂಬರ್ 1 ಇದ್ರೆ ಸೊ ಅದು ಅದೇನಂದ್ರೆ ಮ್ಯಾಕ್ ನಂಬರ್ 1 ಇದ್ರೆ ಅದು ಶಬ್ದದ ವೇಗಕ್ಕೆ ಸಮಾನವಾಗಿದೆ ಅಂತ ಅರ್ಥ. ಮ್ಯಾಕ್ 2.8 ಅಂದ್ರೆ ಶಬ್ದದ ವೇಗಕ್ಕಿಂತ 2.8 ಅಷ್ಟು ಹೆಚ್ಚಿಗೆ ಇದೆ ಅಂತ ಅರ್ಥ. ಅಂದ್ರೆ ಅಷ್ಟು ಪರ್ಸೆಂಟೇಜ್ ಅದಕ್ಕಿಂತಲೂ ಜಾಸ್ತಿ ಇದೆ 2.8 ಅಂದ್ರೆ, ಅರ್ಥ ಆಯ್ತಾ? ಮ್ಯಾಕ್ 1 ಅಂದ್ರೆ ಶಬ್ದದ ವೇಗಕ್ಕೆ ಸಮಾನ. ಮ್ಯಾಕ್ 2.8 ಅಂದ್ರೆ ಶಬ್ದದ ವೇಗಕ್ಕಿಂತ 2.8% ಅಂದ್ರೆ ಅಷ್ಟು ವೇಗದಲ್ಲಿ ಓಡುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಇದು ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ, ಅಪ್ರಾಕ್ಸಿಮೇಟ್ಲಿ ಕೊಟ್ಟಿದ್ದಾರೆ. ಇದನ್ನು ಜಲಾಂತರ್ಗಾಮಿ ನೌಕೆಗಳಾಗಿರ್ಬೋದು, ಹಡಗುಗಳಾಗಿರ್ಬೋದು ಮತ್ತು ಯುದ್ಧ ವಿಮಾನಗಳಿಂದ ಉಡಾಯಿಸಬಹುದು. ಯಾವುದು? ಈ ಒಂದು ಬ್ರಹ್ಮೋಸ್. ಎಸ್, ನೆಕ್ಸ್ಟ್ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಕೇಳಿದೆ ನೋಡಿ. 2024ನೇ ಸಾಲಿನ ಲತಾ ದೀನಾಥ್ ಮಂಗೇಶ್ಕರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್, ಅಮಿತಾಬ್ ಬಚ್ಚನ್ ಇಸ್ ದ ರೈಟ್ ಆನ್ಸರ್. ಇದ್ರ ಕುರಿತು ಡಿಸ್ಕಷನ್ ಮಾಡೋಣ ನೋಡಿ. ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರಿಗೆ 2024ನೇ ಸಾಲಿನ ಲತಾ ದೀನನಾಥ ಮಂಗೇಶ್ಕರ್ ಪ್ರಶಸ್ತಿ ಒಲಿದು ಬಂದಿದೆ. ಅರ್ಥಾಯ್ತಾ? ಇಂಪಾರ್ಟೆಂಟ್ ಯಾರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ. ಅರ್ಥಾಯ್ತಾ? ಯಾರಿಗೆ ಸಿಕ್ಕಿದೆ ಅಂದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ ಸಿಕ್ಕಿದೆ. ಏಪ್ರಿಲ್ 24ರಂದು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ನಿಧನರಾದ 2022 ಫೆಬ್ರವರಿ 6ರಂದು ಮಂಗೇಶ್ಕರ್ ಕುಟುಂಬ ಮತ್ತು ಟ್ರಸ್ಟ್ ಜಂಟಿಯಾಗಿ ಈ ಪ್ರಶಸ್ತಿ ನೀಡುತ್ತದೆ. ಅರ್ಥಾಯ್ತಾ? ಲತಾ ಮಂಗೇಶ್ಕರ್ ಪ್ರಶಸ್ತಿಗೆ ಸಿಂಪಲ್ ಆಗಿ ಆಯ್ಕೆಯಾದವರು ಅಮಿತಾಬ್ ಬಚ್ಚನ್. ಯಾವ ಸಾಲಿಂದು? 2024ನೇ ಸಾಲಿಂದು ಈ ಪ್ರಶಸ್ತಿ ನೀಡುವರು ಮಂಗೇಶ್ಕರ್ ಕುಟುಂಬ ಮತ್ತು ಟ್ರಸ್ಟ್ ಅಂತಕ್ಕಂಥ ಸಂಸ್ಥೆ ಈ ಪ್ರಶಸ್ತಿ ನೀಡುತ್ತೆ. ಆಯ್ಕೆಯಾದವರು ಅಮಿತಾಬ್ ಬಚ್ಚನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಲತಾ ಮಂಗೇಶ್ಕರ್ ತಂದೆ ದೀನನಾಥ್ ಮಂಗೇಶ್ಕರ್ ರಂಗಭೂಮಿ ಮತ್ತು ಸಂಗೀತ ಕಲಾವಿದರಾಗಿದ್ದಾರೆ. ಇವರೊಬ್ರು ದೀನನಾಥ್ ಮಂಗೇಶ್ಕರ್ ಅಂತಕ್ಕಂಥವ್ರು. ಅವರ ಸ್ಮರಣಾರ್ಥ ಪ್ರತಿ ವರ್ಷ ಏಪ್ರಿಲ್ 24ರಂದು ಈ ಪ್ರಶಸ್ತಿ ನೀಡಲಾಗುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಪ್ರಭಾವ ಬೀರಿದವರನ್ನು ಮತ್ತು ಅವರ ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಈ ಪುರಸ್ಕಾರವನ್ನ ನೀಡಲಾಗುತ್ತೆ. ಅರ್ಥ ಆಯ್ತಾ? ಯಾಕೆ ನೀಡಲಾಗುತ್ತೆ, ಯಾರಿಗೆ ನೀಡಿದ್ದಾರೆ, ಅರ್ಥ ಆಯ್ತಾ? ಇವೆಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. 2022ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ, 2023 ಲತಾ ಮಂಗೇಶ್ಕರ್ ಸಹೋದರಿ ಆಶಾ ಭೋಸ್ಲೆಗೆ ಈ ಪ್ರಶಸ್ತಿ ನೀಡಲಾಗಿತ್ತು. 2022ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ, 2023ರಲ್ಲಿ ಲತಾ ಮಂಗೇಶ್ಕರ್ ಸ್ವಂತ ಅವರಿಗೆ ನೀಡಲಾದ್ರೆ ಸಹೋದರಿಗೆ ಆಶಾ ಭೋಸ್ಲೆ ಅವರು ಕೂಡ ಈ ಪ್ರಶಸ್ತಿಗೆ ಭಾಜನರಾಗಿದ್ದರು. ನೆಕ್ಸ್ಟ್ ನೋಡೋಣ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ H5N1 ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಕ್ಕಿ ಜ್ವರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ಮನುಷ್ಯರಲ್ಲಿ ಹೆಚ್ಚುತ್ತಿರುವ ಹಕ್ಕಿ ಜ್ವರ ಪ್ರಕರಣ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಮಾನವರು ಸೇರಿದಂತೆ ಹೊಸ ವರ್ಗಗಳಿಗೆ ಹಕ್ಕಿ ಜ್ವರ ಕ್ಷಿಪ್ರವಾಗಿ ಹರಡುತ್ತಿರುವ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿಶ್ವ ಆರೋಗ್ಯ ಸಂಸ್ಥೆ ಇದು ಮಾನವರಿಗೆ ಅತಿ ಮರಣಾಂತಕವಾಗಿ ಪರಿಣಮಿಸುತ್ತಿರುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಹಕ್ಕಿ ಜ್ವರ ಇನ್ನು ಮುಂದೆ ಮಾನವರಿಗೆ ಅದೇ ತೀವ್ರವಾಗಿ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಒಂದು ಸೂಚನೆಯನ್ನು ನೀಡಿದೆ. ಮಾನವರಲ್ಲಿ ಈ ತಳಿಗೆ ರೋಗ ನಿರೋಧಕ ಶಕ್ತಿ ಇಲ್ಲದಿರುವುದರಿಂದ ವೈರಸ್ ಮಾನವನಲ್ಲಿ ಹರಡಿದರೆ ಮತ್ತೊಂದು ಮಾರಣಾಂತಿಕ ಸಾಂಕ್ರಾಮಿಕ ರೋಗವಾಗಿ ಪರಿಣಮಿಸಬಹುದು ಎಂದು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಅರ್ಥ ಆಯ್ತಾ? ಯಾವ ತರ COVID-19 ಆಯಿತು, ಸೊ ಅದೇ ತರನಾಗಿ ನಾವು ಏನಾದರೂ ಮರೆತು ಬಿಟ್ರೆ ಸೊ ಇದನ್ನು ಕೂಡ ಆಗಬಹುದು ಅಂತಕ್ಕಂಥದ್ದು ಏನಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡೋದು ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. 2003ರಿಂದ 2024 ಏಪ್ರಿಲ್ 1ರವರೆಗಿನ ಅವಧಿಯಲ್ಲಿ 23 ದೇಶಗಳಿಂದ 889 ಮಂದಿಯಲ್ಲಿ ಹಕ್ಕಿ ಜ್ವರದ ಪ್ರಕರಣ, ಇದರಲ್ಲಿ 463 ಸಾವಿನ ಪ್ರಕರಣಗಳು ದಾಖಲಾಗಿವೆ. ನೋಡ್ರಿ ಎಷ್ಟು 889ರಲ್ಲಿ 463 ಜನ ಡೆತ್ ಆಗಿದೆ. ಇದರಿಂದ ಅದರ ಅರ್ಥ ಏನಂದ್ರೆ ಇಟ್ ಈಸ್ ಅ ಡೇಂಜರಸ್. ಇದೊಂದು ಥ್ರೆಟ್ ಸಮಾಜಕ್ಕೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ COVID-19 ತರ ಇದನ್ನು ಕೂಡ ಹೊರಹೊಮ್ಮದು, ಅದಕ್ಕೆ ಎಚ್ಚರಿಕೆಯನ್ನು ತಗೋಬೇಕು ಅನ್ನೋದು ವಿಶ್ವಸಂಸ್ಥೆ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಮರಣ ಪ್ರಮಾಣವು 52% ಇರುವುದರಿಂದ ಅತ್ಯಂತ ಆತಂಕಕಾರಿಯಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರ್ತಕ್ಕಂಥದ್ದು.
ಸೊ ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ ನೋಡಿ. H5N1 ಬಗ್ಗೆ. ಇಂದು ಇನ್ಫ್ಲೂಯೆಂಜಾ ಟೈಪ್ ಎ ವೈರಸ್ನಿಂದ ಉಂಟಾಗುವ ರೋಗ. ಫಸ್ಟ್ ಅಂದರೆ H5N1 ಅನ್ನೋದು ವೈರಸ್ನಿಂದ ಬರುವ ರೋಗ. ಸೊ ವೈರಸ್ನಿಂದ ಬರುವ ರೋಗ ಇದಕ್ಕೆ ಹಕ್ಕಿ ಜ್ವರ ಅಂತಲೂ ಕರಿತೀವಿ. ಯಾಕಂದ್ರೆ ಹಕ್ಕಿಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಇದು ವೈರಸ್ಗಳಲ್ಲೇ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ ಅಂತ ಇದಾವೆ. ಸೊ ದಟ್ ಇಸ್ ನಾಟ್ ನೆಸಸರಿ. ಇನ್ಫ್ಲೂಯೆಂಜಾ ಟೈಪ್ ಎ ವೈರಸ್ನಿಂದ ಬರ್ತಕ್ಕಂಥದ್ದು H5N1. ಇನ್ನು H1N1 ಇಲ್ಲಿ ಮುಂದೆ ಬರೋಕಿದು H1N1 ಅನ್ನ ಹಂದಿ ಜ್ವರ ಅಂತ ಕರಿತೀವಿ. ನಾವು ಗೊತ್ತಿರಬೇಕು, ಇಂಪಾರ್ಟೆಂಟ್. H1N1 ಕೇಳಿದರೆ ಎಕ್ಸಾಮ್ ಅಲ್ಲಿ. H1N1 ಅಂದ್ರೆ ಹಂದಿ ಜ್ವರ, H5N1 ಅಂದ್ರೆ ಹಕ್ಕಿ ಜ್ವರ. ಅರ್ಥ ಆಯ್ತಾ? ಇವೆರಡೂ ಎದರಿಂದ ಬರುತ್ತಂದ್ರೆ ವೈರಸ್ನಿಂದ ಬರ್ತಕ್ಕಂಥ ರೋಗ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ದಿ ಉರಾನ್ ಏರ್ಕ್ರಾಫ್ಟ್ ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಸ್ರೇಲ್ ಇಸ್ ದ ರೈಟ್ ಆನ್ಸರ್. ಸೊ ಈಗಾಗಲೇ ತಮಗೆ ಹೇಳಿದೆ ನಾನು, ಇರಾನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗಿ ಯುದ್ಧದ ಒಂದು ಸಂದರ್ಭ ನಿರ್ಮಾಣವಾಗಿದೆ. ಸೊ ಆ ಸಂದರ್ಭದಲ್ಲಿ ಇಂಥ ಒಂದು ಅತ್ಯಾಧುನಿಕ ಒಂದು ಮಿಸೈಲ್ಸ್ಗಳು, ಏರ್ಕ್ರಾಫ್ಟ್ಸ್ಗಳು ಸುದ್ದಿಯಲ್ಲಿದ್ದಾವೆ. ಸೊ ಹಾಗೆ ದಿ ಉರಾನ್ ಅಂತಕ್ಕಂಥದ್ದು ಏರ್ಕ್ರಾಫ್ಟ್ ಆಗಿದ್ದು ಇದು ಯಾವ ದೇಶದ ಅಂದ್ರೆ ಇಸ್ರೇಲ್ದು. ಕೃತಕ ಬುದ್ಧಿಮತ್ತೆ ದಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾದ ಸುಧಾರಿತ ಒಂದು ಸ್ಟೆಲ್ತ್ ವಿಮಾನವು ಇರಾನ್ ಉಡಾಯಿಸಿದ ಅನಿರೀಕ್ಷಿತ ಕ್ಷಿಪಣಿ ದಾಳಿಯನ್ನು ಪತ್ತೆ ಹಚ್ಚಲು ಮತ್ತು ರಕ್ಷಿಸಲು ಇಸ್ರೇಲ್ಗೆ ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ಅರ್ಥಾಯ್ತಾ? ಯಾವುದು? ದಿ ಉರಾನ್ ಅಥವಾ ಮಲ್ಟಿ ಮಿಷನ್ ಏರ್ಬೋರ್ನ್ ರಿಕಗ್ನೈಸೇಷನ್ ಸರ್ವಿಲೆನ್ಸ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಅರ್ಥಾಯ್ತಾ? ಇತ್ತೀಚೆಗೆ ಏನಿದೆ, ಇರಾನ್ ಏನ್ ಮಾಡಿದೆ, ಬಹಳ ಕ್ಷಿಪಣಿಗಳನ್ನ ಇರಾನ್ ಏನ್ ಮಾಡಿದೆ, ಇಸ್ರೇಲ್ ಮೇಲೆ ಉಡಾವಣೆ ಮಾಡಿದೆ. ಇವೆಲ್ಲಾ ಕ್ಷಿಪಣಿಗಳನ್ನ ಪತ್ತೆ ಮಾಡಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿ ದಿ ಉರಾನ್ ಅಂತಕ್ಕಂಥದ್ದು ಅಥವಾ ಮಲ್ಟಿ ಮಿಷನ್ ಏರ್ಬೋರ್ನ್ ರಿಕಗ್ನೈಸೇಷನ್ ಸರ್ವಿಲೆನ್ಸ್ ಸಿಸ್ಟಮ್ ಅಂತಕ್ಕಂಥದ್ದು ಒಂದು ಏರ್ಕ್ರಾಫ್ಟ್ ಆಗಿದ್ದು ಇದು ಯಾವ ದೇಶದ್ದು? ಇಸ್ರೇಲ್ದು. ಇದು ಏನಂದ್ರೆ ಇರಾನ್ ಉಡಾವಣೆ ಮಾಡಿರ್ತಕ್ಕಂಥ ಅನಿರೀಕ್ಷಿತ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಿ ಅವಕ್ಕೆ ಏನ್ ಮಾಡಿದೆ ಅಂದ್ರೆ ಇಸ್ರೇಲ್ ಅನ್ನ ರಕ್ಷಣೆ, ಅವ್ರ ವಿರುದ್ಧವಾಗಿ ಇಸ್ರೇಲ್ ಅನ್ನ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ಇಷ್ಟು ಮಾಹಿತಿ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಒಲ್ಲಾರಿಸಿದ ಮೊದಲನೇ ಪ್ರಶ್ನೆ, ವಿಶ್ವ ಯಕೃತ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 19. 2023 ಮಾಲ್ಕಮ್ ಆದಿಶೇಷಿಯಾ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ಸಾಹ ಪಟ್ನಾಯಕ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲಕ್ಷ್ಮಣ ತೀರ್ಥ ನದಿಯು ಯಾವ ನದಿಯ ಒಂದು ಉಪನದಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಾವೇರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡ್ರ್ಯಾಗನ್ ಫ್ಲೈ ರೂಟ್ ಕ್ರಾಫ್ಟ್ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಸಾ. ವಿಶ್ವ ಪರಂಪರೆ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 18. ಇತ್ತೀಚೆಗೆ ಜಿಯಾ ಟ್ಯಾಗ್ ಪಡೆದಿರುವ ತಿರಂಗಾ ಬರ್ಫಿ ಉತ್ತರ ಪ್ರದೇಶದ ಯಾವ ನಗರಕ್ಕೆ ಸೇರಿದೆ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಾರಣಾಸಿ. ಲೀಪ್ ವಾಟರ್ ಕಪ್ಪೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ, ಪ್ರಾಥಮಿಕವಾಗಿ ಯಾವ ಕಾಡಿನಲ್ಲಿ ಕಂಡು ಬರುತ್ತದೆ? ಸೊ ಬ್ರೆಜಿಲಿಯನ್ ಅಟ್ಲಾಂಟಿಕ್ ಮಳೆಕಾಡುವುದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ GPS ವಂಚನೆ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಪ್ಪು ಸಂಕೇತಗಳೊಂದಿಗೆ GPS ರಿಸೀವರ್ಗಳನ್ನು ನಿರ್ಮಿಸುವುದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಸಲಾಸ್ ವೈ ಗೋಮಜ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ನೇಯ ಪೆಸಿಫಿಕ್ ಸಾಗರದಲ್ಲಿ ಸಾಗರದ ಪರ್ವತ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.